ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದ್ರೂ ಅವಳು ನಮ್ಮ ಲೈಫ್ ಜೊತೆ ಈ ಥರ ಆಟ ಆಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ಅಮ್ಮ ಅಂತ ಹೇಳ್ಕೊಂಬಂದು ಸಖತ್ತಾಗಿ ಅಮ್ಮರ್ಸೋದು. ಅವಳು ಏನಾದರೂ ನನ್ನ ಕೈಗೆ ಸಿಗ್ಬೇಕಾಗಿತ್ತು. ಜೀವನ ಪೂರ್ತಿ ಜೈಲೊಳಗೆ ಕೊಳೆಯೋ ಹಾಗೆ ಮಾಡ್ತಾ ಇದ್ದ. ಹೌದು ಬಾಬಾ, ಹಾಳೋದವಳು ಇನ್ನೆಷ್ಟು ಮನೆನ ಹಾಳು ಮಾಡ್ತಾಳೆ. ಅವಳ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವಳ ಮತ್ತೆ ಆ ಐಡಿಯಟ್ ತೇಜಸ್ನ ಇಬ್ಬರೂ ಪೊಲೀಸವ್ರಿಗೆ ಹಿಡ್ಕೊಡ್ಬೇಕು. ಲೈಫ್ ಲಾಂಗ್ ಆಜೆ ಪಡೆದಿರೋ ಥರ ಮಾಡಬೇಕು. ನಾನು ಹಾಗೆ ಅನ್ಕೊಂಡಿದ್ದೆ ರವಿನಾಥ್. ಬಟ್ ಏನು ಮಾಡೋದು, ಎಸ್ಕೇಪ್ ಆಗ್ಬಿಟ್ಲು. ಅವಳು ನನ್ನ ಕೈಯಿಂದ ಎಸ್ಕೇಪ್ ಆಗಿದ್ದಾಳೆ ಅಂದ ಮಾತ್ರಕ್ಕೆ ಜೀವನ ಪೂರ್ತಿ ಆರಾಮಾಗಿದ್ದಾಳೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ. ಅವಳ ಹಿಂದೆ ಯಾರ್ಯಾರಿದ್ದಾರೆ ಅಂತ ಪತ್ತೆ ಮಾಡೇ ಮಾಡ್ತೀನಿ. ನನ್ನ ಪ್ರಕಾರ ಅವ್ರ ಹಿಂದೆ ದೊಡ್ಡ ಗ್ಯಾಂಗೇ ಇದೆ ಅನಿಸುತ್ತೆ ಬಾಬಾ. ಅಷ್ಟಿಲ್ಲದೆ ಅವ್ರು ಈ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಮ್ಮ ಅಂತ ಸುಳ್ಳು ಹೇಳ್ಕೊಂಡು ಬಂದು ವೇದಾಂತ ವಸಿಷ್ಠನ ಮನೇಲಿ ಇರ್ತಾಳೆ ಅಂದರೆ ತಮಾಷೆನಾ? ನಿಜ ರವಿನಾಥ್ನಿ, ಖಂಡಿತವಾಗ್ಲೂ ಇವ್ರ ಹಿಂದೆ ದೊಡ್ಡ ಗ್ಯಾಂಗೇ ಇದೆ. ಅವತ್ತು ನಮ್ಮ ತಂದೆ ಹೆಸರು ಹೇಳ್ಕೊಂಡು ಅಗ್ರಜಂಗೆ ಕಾಲ್ ಮಾಡಿದವನು ಕೂಡ ಇವ್ರ ಕಡೆಯವನೇ. ಅವನೇ ಇವರನ್ನೆಲ್ಲ ಮುಂದೆ ಬಿಟ್ಟು ಆಟ ಆಡಿಸ್ತಿದ್ದಾನೆ. ಇದೆಲ್ಲ ಅವನ ಕಂಟ್ರೋಲಲ್ಲೇ ಇರೋದು. ಅವನು ನಮ್ಮ ಕೈಗೆ ಸಿಗೋವರೆಗೂ ಅಪಾಯ ತಪ್ಪಿದ್ದಲ್ಲ. ಅದಕ್ಕೆ ಪ್ರಜ್ವಲ್ಗೆ ಅವನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಹಾಂ ಪ್ರಜ್ವಲ್, ಏನು ಹೇಳಿ? ವೆರಿ ಗುಡ್ ಪ್ರಜ್ವಲ್, ನೀವು ಅಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ರೌಡಿನಾಥ್ನಿ, ಆ ಕ್ರಿಮಿನಲ್ ಚಂದ್ರಕಲಾ ಬ್ಯೂಟಿ ಪಾರ್ಲರ್ಗೆ ಬರ್ತಿದ್ದಾಳಂತೆ. ಇದೇ ಒಳ್ಳೆ ಟೈಮು, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹಾಂ ಬಾಬಾ, ನಾನು ನಿಮ್ಮ ಜೊತೆ ಬರ್ತೀನಿ. ಅವಳ ಮಾತ್ರ ಸುಮ್ಮನೆ ಬಿಡಲೇಬಾರ್ದು. ಬೇಡ ರೌಡಿನಾಥ್ನಿ, ಅಗ್ರಜ ಬೇರೆ ಇವತ್ತು ಮನೇಲೇ ಇದ್ದಾನೆ. ನಾವಿಬ್ಬರು ಹೊರಗಡೆ ಹೋದರೆ ಅವ್ನು ಡೌಟ್ ಬರುತ್ತೆ. ನೀನು ಅವನ ಜೊತೆ ಮನೇಲೇ ಇರು, ನಾನು ಹೋಗಿ ಅದೇನು ಅಂತ ನೋಡ್ಕೊಂಬರ್ತೀನಿ. ಬಾಬಾ, ಅವನಿಗೆ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಆಮೇಲೆ ಬಂದು ಏನಾದರೂ ಹೇಳಿ ಮ್ಯಾನೇಜ್ ಮಾಡಿದ್ರಾಯ್ತು. ಬನ್ನಿ, ನಾನು ಬರ್ತೀನಿ ನಿಮ್ಮ ಜೊತೆಗೆ. ಬಾಬಾ, ಒಂದು ನಿಮಿಷ ಬಂದೆ ಇರಿ. ಆದ್ಯ, ನನ್ನ ವಾಚಲ್ಲಿ ನನ್ನ ಪರ್ಸ್ ಎಲ್ಲ ಕಾಣ್ತಿಲ್ಲ, ಹುಡ್ಕೊಡ್ತೀಯ? ಇದು ಬೇರೆ. ಹಾಗೆ ನನ್ನ ಚಾರ್ಜರ್ ಸ್ವಲ್ಪ ಕೊಡ್ತೀಯಾ? ಆದ್ಯ, ಹೆಣ್ಮಕ್ಳಿಗೆ ಇಷ್ಟೊಂದೆಲ್ಲ ಆಟ ಇರಬಾರ್ದು ಕಣೆ. ನೈಟ್ ಎಲ್ಲ ನಿದ್ದೆಗೆಟ್ಟು ಸಮಾಧಾನ ಮಾಡಿದ್ದೀನಿ. ಆದರೂ ಯಾಕೆ ಈ ರೀತಿ ರೊಚ್ಚಿಗಿದ್ದಿದ್ಯಾ? ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊ. ಓ, ನೀವು ನಿದ್ದೆಗೆಟ್ಟು ಸಮಾಧಾನ ಮಾಡಿದ್ದೀರಾ ಅಂದ್ಕೂಡ್ಲೆ ನಾ ಸಮಾಧಾನ ಮಾಡ್ಕೊಂಡ್ಬಿಡ್ಬೇಕಾ? ಅಮ್ಮ ಅಂತ ನಮ್ದರು ಅಮ್ಮ ಅಲ್ಲ ಅಂತ ಗೊತ್ತಾದಾಗ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಆ ನೋವು ನನಗೆ ಮಾತ್ರ ಗೊತ್ತು. ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ಸುಸೈಡ್ ಮಾಡ್ಕೊಂಡ್ಬಿಡ್ತಿದ್ರಿ. ಹಾಗಂತ ಎಷ್ಟು ದಿನ ಅಂತ ಅದನ್ನ ಮನಸ್ಸ ಇಟ್ಕೊಂಡು ಕೊರ್ಗಕ್ಕಾಗುತ್ತೆ? ನಿನ್ಮೇಲಾದ್ರೂ ಸ್ವಲ್ಪ ಅದನ್ನೆಲ್ಲ ಮರೆತು ಹಾಯಾಗಿರ್ಬೋದಲ್ವಾ? ಏನು ಮಾತಾಡ್ತಿದ್ದೀರಾ? ಅಷ್ಟು ಈಸಿಯಾಗಿ ಹೇಳ್ತಿದ್ದೀರಾ ಮರ್ತ್ಬಿಡು ಅಂತ? ನಿಮಗೇನು ಅನಿಸ್ತಾನೆ ಇಲ್ವಾ? ನಿಮಗೇನು ಎಮೋಷನ್ಸೇ ಇಲ್ವಾ? ಹೇಳೋದು ಈಸಿ ಸಾರ್ಥಕ್, ಮರ್ತ್ಬಿಡು ಅಂತ. ಆದರೆ ಆ ಜಾಗ ನಿಂತ್ಕೊಂಡು ಅನುಭವಿಸಿದಾಗಲೇ ಗೊತ್ತಾಗೋದು ಅದ್ರದ್ದು ನೋವೇನು ಅಂತ ಅಂದ್ಬಿಟ್ಟು. ಎಂಥ ಮನಸ್ಸು ನಿಮಗೆ! ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನಿಮ್ಮನ್ನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಸಾರ್ಥಕ್. ಇವತ್ತು ಗೊತ್ತಾಯ್ತು ನೀವೇನು ಅಂತ. ಇದಕ್ಕೆ ಹೇಳೋದು ಅನ್ಸುತ್ತೆ, ಟೈಮ್ ಕೆಟ್ಟಾಗ ಹಗ್ಗನೂ ಹಾವಾಗ ಕಚ್ಚುತ್ತೆ ಅಂತ. ಗಂಡ ಅಲ್ಲರಿ ನೀವು, ದಂಡಪಿಂಡ. ನಿಮ್ ನಿಂತ ಕಲ್ ಮಂಜು ನನಗೆ ಗೊತ್ತಿರಲಿಲ್ಲ. ನೀವು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಆಹಾ, ನೀವು ಒಳ್ಳೆಯವರಲ್ಲ, ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡ್ತಾ ಇರೋರು. ನಿಮಗೆ ಮನಸ್ಸೇ ಇಲ್ಲ. ನಿಮ್ಮನ್ನ ಇವತ್ತು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಚಚ್ಬಿಡೋಣ ಅಂತ ಅನ್ನಿಸ್ತಾ ಇದೆ.
ವೇದಾಂತ್ ವೇದಾಂತ್ ಸದ್ಯ ಇಲ್ಲಿಲ್ಲ ಅನ್ಸುತ್ತೆ. ಫೋನ್ ಸಿಕ್ತು. ವೇದಾಂತ್ ಎಲ್ಲಿದ್ದೆ ನೀನು? ನೀನು ಇಡೀ ಮನೆ ಹುಡುಕಿದ್ದೀನಿ. ಬಾ ಆಫೀಸ್ಗೆ ಹೋಗೋಣ. ಆಫೀಸಿಗ ನಾನು ಬರಲ್ಲ. ಹೌದಾ? ಯಾಕೆ ಬರಲ್ಲ? ಅದು ವೇದಾಂತ್, ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಇವತ್ತು ಬರೋಕ್ಕಾಗಲ್ಲ. ಏನು ಅಂಥ ಇಂಪಾರ್ಟೆಂಟ್ ಕೆಲಸ ಏನಿದೆ? ಏನಪ್ಪ ಹೇಳೋದು ಇವನಿಗೆ ಇವಾಗ? ಬಜಾರಿ ನೀನೇ ಕೇಳ್ತಿರೋದು, ಏನಂತ ಇಂಪಾರ್ಟೆಂಟ್ ಕೆಲಸ? ಅದು ಹೇಳು ಬಜಾರಿ, ಏನ್ ಕೆಲಸ? ಅದು ಮಗು ಮಗು ಚಂದ್ರ, ಏನು ಯಜಮಾನ್ರೆ? ಎಲ್ಲಿ ಹೋಗ್ತಾ ಇದೀಯಾ? ಅದು ಸಲೂನ್ಗೆ ಹೋಗ್ತಾ ಇದ್ದೀನಿ. ನಿನ್ಗೆ ಏನಾದ್ರು ತಲೆ ಕೆಟ್ಟಿದೆಯೇನೋ? ಯಜಮಾನ್ರೆ, ಅದು ನೆನ್ನೆ ಏನಾಯ್ತಂತ ಗೊತ್ತಿಲ್ವಾ ನಿನ್ಗೆ? ಎಲ್ರಿಗೆ ನೀನ್ ಯಾರು, ನಿನ್ ಪ್ಲಾನ್ ಏನಂತ ಗೊತ್ತಾಗಿದೆ. ಈಗ ವೇದಾಂತ್, ವಿಕ್ರಾಂತ್ ನಿನ್ನನ್ನ ಹುಡುಕ್ತಾ ಇರ್ತಾರೆ. ನೀನು ಅವ್ರ ಕೈ ಸಿಗ್ಬೇಕಂತ ಕಾಯ್ಕೊಂಡಿರ್ತಾರೆ. ಇಂಥ ಟೈಮಲ್ಲಿ ಆಚೆ ಹೋದ್ರೆ ನಿನ್ನನ್ನು ಸಾಯಿಸ್ಬಿಡ್ತಾರೆ. ಇಲ್ಲಾಂದರೆ ನಿನ್ನನ್ನು ಲೈಫ್ ಲಾಂಗ್ ಜೈಲಲ್ಲಿ ಕುಡಿಯೋ ಹಾಗೆ ಮಾಡ್ತಾರೆ. ಇಲ್ಲ ಯಜಮಾನ್ರೆ, ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಸರಿ, ಹೋಗು. ಒಂದು ನಿಮಿಷ. ಆದರೆ ಒಂದು ಮಾತು ನೆನ್ಪಿಟ್ಕೋ, ನೀನು ಅವ್ರ ಕೈ ಸಿಕ್ಕಾಕೊಂಡ್ರೆ ನೀನನ್ನು ಶೂಟ್ ಮಾಡಿ ಸಾಯಿಸ್ತೀನಿ. ಹುಷಾರಾಗಿ ಹೋಗ್ಬಾ. ಬಿ ಕೇರ್ಫುಲ್. ನೀವು ಅಂದ್ಕೊಂಡಾಗ ಏನೂ ಆಗಲ್ಲ ಯಜಮಾನ್ರೆ. ನಾನು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ. ಡೋಂಟ್ ವರಿ. ಬರೀ ಅದಿತಿ, ಅಂಜು ಎಲ್ಲರೂ ಒಂದು ನಿಮಿಷ ಬನ್ನಿ. ಏನ್ರಿ ಇದು ಇಷ್ಟೊಂದು ಕವರು? ಏನಿದೆ ಇದರಲ್ಲಿ? ಏನಿದೆ ಅಂತ ಹೇಳಿ ನೋಡೋಣ. ನನ್ನ ಪ್ರಕಾರ ಬಟ್ಟೆ ಇದೆ ಅಂತ ಅನ್ಸುತ್ತಲ್ವಾಪ್ಪ? ಕರೆಕ್ಟಾಗಿ ಹೇಳಿದೆ ಮಗಳೇ. ಫಸ್ಟು ಚಿಕ್ಕವಳಿಗೆ,
ಆಮೇಲೆ ಮಗಗೆ ಆಮೇಲೆ ಪರಿ. ರೀ, ಇದೇ ಸೀರೆ ನನಗೆ ಇಷ್ಟ ಆಗಿತ್ತು ಅಂತ ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಇದನ್ನು ನಾನು ಹೋದ ತಿಂಗಳೇ ತಗೋಬೇಕು ಅಂದ್ಕೊಂಡಿದ್ದೆ, ಆದರೆ ದುಡ್ಡು ಕಡಿಮೆ ಇತ್ತು. ಏನಾದರೂ ಆಗಲಿ, ಸೀರೆ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನಿನಗಿಷ್ಟ ಆಯ್ತಲ್ಲ, ಅಷ್ಟು ಸಾಕು. ಈಗ ನನ್ನ ಮನಸ್ಸೇ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ಏನ್ರಮ್ಮ, ನೀವೇನು ಹೇಳಲೇ ಇಲ್ಲ? ನಿಮಗೆ ಡ್ರೆಸ್ ಇಷ್ಟ ಆಗಲಿಲ್ವಾ? ಅಪ್ಪ, ಈ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಗೊತ್ತಾ? ಹೌದೌದು, ಇದ್ರೂ ಇಲ್ಲ ಅಂತ ಡೌ ಮಾಡಕ್ ಚೆನ್ನಾಗಿದ್ಯಾ. ಅಪ್ಪ, ನೀವೇನೇ ಹೇಳಿ, ಈ ಕಲರ್ ನಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಕಲರ್ ತಂದಿದ್ದೀರಾ. ಎಲ್ಲ ಕಲರು ನಿಂಗೆ ಸೂಟ್ ಆಗುತ್ತೆ, ನನಗೆ ಮಾತ್ರ ಯಾವ ಕಲರ್ ಸೂಟ್ ಆಗಲ್ಲ ಅಲ್ಲ? ಅದೇ ಕಣೆ ನಾನು ಹೇಳ್ತಿರೋದು. ಅಪ್ಪ, ನನಗಿದು ಸಕ್ಕತ್ತಾಗಿ ಕಾಣಿಸುತ್ತಪ್ಪ. ರೀ, ಇದಕ್ಕಿದ್ದ ಹಾಗೆ ಇಷ್ಟೊಂದು ಬಟ್ಟೆ ತರಕ್ಕೆ ದುಡ್ಡೆಲ್ಲಿಂದ ಬಂತು? ಮತ್ತೆ ಸಾಲ ಏನಾದರೂ ಮಾಡಿದ್ರಾ? ಅಪ್ಪ, ನಿಜ ಹೇಳಿ ಅಪ್ಪ, ಈ ಬಟ್ಟೆಗೆಲ್ಲ ಎಷ್ಟು ಖರ್ಚಾಯಿತು? ದುಡ್ಡು ಎಲ್ಲಿಂದ ಬಂತು? ಭಯ ಪಡಬೇಡಿ. ನೀವು ಅಂದ್ಕೊಂಡಿರೋ ಹಾಗೆ ನಾನು ಸಾಲ ಮಾಡಿಲ್ಲ. ನಮ್ಮ ಆಫೀಸಲ್ಲಿ ಬೋನಸ್ ಕೊಟ್ಟೆ. ಸಂಕ್ರಾಂತಿಗೆ ಹೊಸ ಬಟ್ಟೆ ತರಬೇಕಾಗಿತ್ತಲ್ವಾ, ಅದನ್ನು ಇವಾಗ ತಗೊಂಬಂದೆ. ವಾಟ್? ಮಗುನ? ನೀನೇನು ಹೇಳ್ತಿದ್ದ ನನಗೆ ಅರ್ಥ ಆಗ್ತಿಲ್ಲ. ಅದೇನು ಹೇಳ್ತಿದ್ದೋ ಒಂದು ಸರಿಯಾಗಿ ಹೇಳು. ಅದೇ ವೇದಾಂತ್, ಮಗುನ ಆಟಾಡಿಸ್ಬೇಕು ಅಂತ ಹೇಳ್ದೆ. ಮಗುನ ಆಟ ಆಡಿಸ್ಬೇಕಾ? ಯಾರ ಮಗುನ? ನೀನ್ ಯಾಕೆ ಆಟ ಆಡಿಸ್ಬೇಕು? ಇನ್ಯಾರ್ದು? ಆರ್ತಿ ಅಕ್ಕನ ಮಗು. ಏನಾಗಿದೆ ನಿನ್ಗೆ? ತಲೆ ಕೆಟ್ಟೊಳ್ತಾರ ಮಾತಾಡ್ತಿದ್ಯಲ್ಲ. ಬಜಾರಿ, ನಿನ್ನೆ ಕೇಳ್ತಿರೋದು, ಆಫೀಸ್ ಟೈಮ್ ಆಗ್ತಿದ್ದ, ಮಾತಾಡು. ಹೇಳಿದ್ದಲ್ಲ ವೇದಾಂತ್, ಆರ್ತಿ ಅಕ್ಕನ ಮಗು ಅಂತ. ಬಜಾರಿ, ಏನ್ ನಾನ್ಸೆನ್ಸ್ ಮಾತಾಡ್ತಿದ್ಯಾ? ಮಗು ಹುಟ್ಟೋದಕ್ಕಿಂತ ತುಂಬಾ ಟೈಮ್ ಇದೆಯಲ್ಲ. ಹಾ ಹೌದು, ಮಗು ಅಂದ್ರೆ ಮಗು ಫೋಟೋ ತೆಗಿಬೇಕು ಅಂತ ಹೇಳ್ದೆ. ಬಜಾರಿ, ಎಲ್ಲ ಓಕೆನಾ? ಯಾವ ಮಗು ಫೋಟೋ ತೆಗಿತೀಯ? ಏನೇನೋ ಮಾತಾಡ್ತಿದ್ಯಲ್ಲ. ಅಕ್ಕ ಇವಾಗ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ರೂಮ್ ತುಂಬಾ ಮಗು ಪೋಸ್ಟರ್ ಹಾಕೋಣ ಅಂತ ಪೋಸ್ಟರ್ ತರಕ್ ಹೋಗ್ತಿದ್ದೀನಿ. ಅದನ್ನಾಗ್ಲೇ ಹೇಳ್ಬೇಕು ತಾನೆ. ಹೇಳ್ಬಿಡ್ತೇನೆ ಕೋತಿ ಬುದ್ಧಿನ. ಈಗೇನು ಹೋಗ್ಲಾ ಬೇಡ್ವಾ? ಅದಕ್ಕೆ ಹೀಗೆ ಆಡ್ತೀಯ? ಹೋಗ್ಬಾ. ನನ್ ಮುತ್ತು ಬಂಗಾರ ನೀನು. ಈ ನಾಟಕಕ್ಕೇನು ಕಡಿಮೆ ಇಲ್ಲ. ನಿನಗೇನಾದ್ರೂ ಆಗ್ಬೇಕು ಅಂದ್ರೆ ಹೀಗೆಲ್ಲ ಮಾಡ್ತೀಯಲ್ವಾ? ಕೋಪ ಮಾಡ್ಕೋಬೇಡ ಚಿನ್ನ, ನೀನು ಒಂಥರ ಮಗು ಇದ್ದಂಗೆ ಅಲ್ವಾ? ಏನ್ ಹೇಳಿದ್ರು ನಂಬಿಕೆ. ಏನಂತ ನೀನು? ಏನಿಲ್ಲ ವೇದ, ನೀನು ನಿನ್ ಮಗು ಸ್ವಭಾವನೋ. ಸರಿ ಆಯ್ತು, ನಾನು ಹೋಗಿ ಬರ್ತೀನಿ ಆಯ್ತಾ? ಜಾಣ್ ಬರ್ರಿ, ಬಾಯ್.
ಈ ಬಜಾರಿನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟಪ್ಪ. ಈ ವೇಸ್ಟ್ ಬಾಡಿ ಕಾಂತ ಇಲ್ಲಿದ್ದಾರೆ ಕೇಳ್ಬೇಕಲ್ಲ. ಕಾಂತ, ಧ್ರುವ, ಸತ್ಯಕ್ಕೆ ಸಾವಿಲ್ಲ ಅನ್ನೋ ಮಾತು ಸತ್ಯ ಆಯ್ತು ಕಣ. ನನ್ನ ಹೆಸರು ಹೇಳ್ಕೊಂಡು ಬಂದಿದ್ದ ಚಂದ್ರ ಮನೆಯಿಂದ ಹೊರಗೆ ಹೋಗಾಯ್ತು. ಇನ್ನು ಸದ್ಯದಲ್ಲೇ ಸುಹಾಸಿನಿ ಬಣ್ಣನೂ ಕಳಚುತ್ತೆ, ಸುಳ್ಳಿನ ಬಣ್ಣ ಮಾಸುತ್ತೆ. ಸತ್ಯ ಪ್ರಕಾಶಮಾನವಾಗಿ ಬೆಳಗುತ್ತೆ. ಸತ್ಯ ಗೆಲ್ಲುತ್ತೆ ಕಂದ. ಆಗ ಆ ಸುಹಾಸಿನಿ ಮನೆಯಿಂದ ಹೊರಗೆ ಹೋಗ್ತಾಳೆ. ಈ ವೈದೇಹಿ, ನಿನ್ನ ಕುತಂತ್ರ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ನ ಮಗನ ನನ್ನ ವಿರುದ್ಧ ಎತ್ಕಟ್ಟಿ ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಈ ಸುಹಾಸಿನಿ ಅಂದ್ರೆ ಸುಮ್ಮನೆ ಅಂತ ಅನ್ಕೋಬೇಡ. ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ವೈದೇಹಿ ಅನ್ನೋಳು ಈ ಭೂಮಿ ಮೇಲೆ ಇದ್ಲು ಅನ್ನೋದನ್ನೇ ಸುಳ್ಳು ಮಾಡ್ಬಿಡ್ತೀನಿ. ನಿನ್ನ ವಿರುದ್ಧ ಎತ್ತು ಕಟ್ತಾ ಇಲ್ಲ ಸುಹಾಸಿನಿ. ನೀನು ಮಾಡಿರೋ ಒಂದೊಂದು ಪುಣ್ಯದ ಕೆಲಸನೂ ಒಂದೊಂದಾಗಿ ನನ್ನ ಮಗನಿಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಓಡಾಡ್ಕೊಂಡಿದ್ದು ನನ್ನ ಮಗನ್ನ ಇವತ್ತು ಈ ಸ್ಥಿತಿಗೆ ತಂದಿಟ್ಟಿದೆಯಲ್ಲ, ಅದನ್ನು ಅವನಿಗೆ ನಾನು ವಿವರವಾಗಿ ತಿಳಿಸ್ತಾ ಇದ್ದೀನಿ. ನನ್ನ ಮಗ ಇನ್ನೇನು ಚೇತರಿಸ್ಕೊತಾ ಇದ್ದ, ಅಷ್ಟರಲ್ಲಿ ಅವನನ್ನು ಮೇಲಿಂದ ತಳ್ಳಿ ಮೆಟ್ಲಿಂದ ಬೀಳೋ ಹಾಗೆ ಮಾಡಿ ಮತ್ತೆ ಹಾಸಿಗೆ ಹಿಡಿಯೋ ಹಾಗೆ ಮಾಡಿದೆ ಅಲ್ವಾ? ಅವನ ಜೀವನನೇ ಸರ್ವನಾಶ ಮಾಡಿಬಿಟ್ಟಿಯಲ್ಲೇ. ಲೆಕ್ಕದಲ್ಲಿ ನೀನು ಅವನ ಚಿಕ್ಕಮ್ಮನ್ನ ತಾಯಿ ಸ್ಥಾನ ಕೊಡ್ತಾರೆ. ಆ ತಾಯಿ ಸ್ಥಾನಕ್ಕೆ ನೀನು ಅವಮಾನ ಮಾಡಿಬಿಟ್ಟೆ. ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡ್ಸಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತೆ? ಮಾಡಿರೋ ದ್ರೋಹನ ಬೇರೆ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಮಾಡಿರೋ ಅನ್ಯಾಯದ ಒಂದೊಂದು ಲೆಕ್ಕ ಬರೆದ್ರೂ ದೊಡ್ಡ ಪಟ್ಟಿನೇ ಆಗುತ್ತೆ ಸುಹಾಸಿನಿ. ಏ ವೈದೇಹಿ, ತುಂಬಾ ಜಾಸ್ತಿ ಮಾತಾಡ್ತಾ ಇದ್ಯಾ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಅಕ್ಕ ಅಂತನೂ ನೋಡ್ದೆ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ.